ಮಧ್ಯಪ್ರಾಚ್ಯ ದೇಶಗಳ ನಡುವೆ ಆಗ್ತಿರುವಂತಹ ಯುದ್ಧದ ಎಫೆಕ್ಟ್ ದೇಶದ ಮೇಲೂ ಕೂಡ ಎಫೆಕ್ಟ್ ಅನ್ನು ಬಿದ್ದಿರುವಂಥದ್ದು. ಹಾಗೆಯೇ ರಾಜ್ಯದ ಮೇಲೂ ಕೂಡ ಈಗ ಕಮರ್ಷಿಯಲ್ ಸಿಲಿಂಡರ್ ಎಫೆಕ್ಟ್ ಈಗ ಬಹುತೇಕ ಬೆಂಗಳೂರಿನ ಹೋಟೆಲ್ಗಳು ಮುಚ್ಚುವಂತಹ ಹಂತಕ್ಕೆ ಬಂದಿರುವಂಥದ್ದು. ಕಸ್ಟಮರ್ ಕೂಡ ಬರ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ನಾನೀಗ ಸದ್ಯ ಬೆಂಗಳೂರಿನ ಈ ಒಂದು ಚಿಕ್ಕಪೇಟೆಯಲ್ಲಿದ್ದೀನಿ. ದೃಶ್ಯದಲ್ಲಿ ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ. ಅಂದರೆ ಬೆಂಗಳೂರಿನ ಈ ಒಂದು ಚಿಕ್ಕಪೇಟೆಯ KG ರಸ್ತೆಯಲ್ಲಿರುವಂತಹ ನ್ಯೂ ಶಾಂತಿ ಸಾಗರ ಹೋಟೆಲ್ನ ಮುಂಭಾಗದ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ ಗಲ್ಫ್ ದೇಶಗಳ ನಡುವೆ ಆಗ್ತಿರುವಂತಹ ಯುದ್ಧದ ಹಿನ್ನೆಲೆಯ ಎಫೆಕ್ಟ್ ಯಾವ ರೀತಿಯಾಗಿ ಆಗಿದೆ ಅಂತ ಹೇಳಿದ್ರೆ ಕಮರ್ಷಿಯಲ್ ಸಿಲಿಂಡರ್ ಮೇಲೂ ಕೂಡ ಎಫೆಕ್ಟ್ ಆಗಿರುವಂಥದ್ದು. ಇನ್ಫ್ಯಾಕ್ಟ್ ಹೋಟೆಲ್ಗಳಲ್ಲಿ ಬಿಸ್ನೆಸ್ ಇಲ್ಲದೆ ಅಂದರೆ ಹೋಟೆಲ್ಗಳು ಖಾಲಿ ಆಗಿರುವಂಥದ್ದು. ಅಂದರೆ ಗ್ರಾಹಕರು ಬರ್ತಾ ಇಲ್ಲ, ಅಂದರೆ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಆಗಿಲ್ಲ ಅಂತ ಹೇಳಿದ್ರೆ ಖಾದ್ಯಗಳನ್ನು ತಯಾರು ಮಾಡೋದು ಹೇಗೆ, ಅಂದರೆ ಸಿಬ್ಬಂದಿಗಳಿಗೆ ಯಾವ ರೀತಿಯಾಗಿ ಇಲ್ಲಿ ಸಂಬಳವನ್ನು ಕೊಡಬೇಕು ರಜಾ ಮಾಡಿದ್ರೆ, ಈ ಎಲ್ಲ ಒಂದು ಸಮಸ್ಯೆ ಈಗ ಸದ್ಯ ಎದುರಾಗಿದೆ ಅಂತ ಹೇಳ್ಬೋದು. ಈಗ ನೀವು ಸಂಪೂರ್ಣವಾಗಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ನ್ಯೂ ಶಾಂತಿ ಸಾಗರ ಹೋಟೆಲ್ನ ಮುಂಭಾಗದಲ್ಲಿ. ಅಂದರೆ ಖಾಲಿ ಯಾವಾಗಲೂ ಕೂಡ ಇಲ್ಲಿ ಗ್ರಾಹಕರು ತುಂಬಿ ತುಳುಕ್ತಾ ಇದ್ರು, ಯಾವಾಗಲೂ ಕೂಡ ಇಲ್ಲಿ ಬರ್ತಾ ಇದ್ರು. ಅಂದರೆ ಯುದ್ಧದ ಎಫೆಕ್ಟ್ನಿಂದಾಗಿ ಕಮರ್ಷಿಯಲ್ ಸಿಲಿಂಡರ್ನ ಅಭಾವದಿಂದಾಗಿ ಈಗ ನೀವು ದೃಶ್ಯದಲ್ಲೂ ಕೂಡ ಈಗ ನೀವು ಗಮನಿಸ್ತಾ ಇರ್ಬೋದು. ಈಗಾಗಲೇ ಹೋಟೆಲ್ನ ಎಂಟ್ರಿ ಆಗುವಂತಹ ಹೋಟೆಲ್ ಎಂಟ್ರೆನ್ಸ್ ಇರುವಂತಹ ಈ ಒಂದು ದೃಶ್ಯ, ಹೋಟೆಲ್ನ ಒಳಭಾಗದ ದೃಶ್ಯವನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ. ಅಂದರೆ ಈಗ ಗಮನಿಸ್ತಾ ಇರ್ಬೋದು ನೋಡಿ, ಖಾಲಿಯಾಗಿರುವಂಥದ್ದು ಬಹುತೇಕ ಹೋಟೆಲ್ಗಳು ಕೂಡ ಖಾಲಿಯಾಗಿರುವಂತಹ ದೃಶ್ಯವನ್ನು ಕೂಡ ಈಗ ನೀವು ಗಮನಿಸ್ತಾ ಇದ್ದೀರಾ. ಹೋಟೆಲ್ನ ಒಳಭಾಗದ ದೃಶ್ಯವನ್ನು ಕೂಡ ಈಗ ನೀವು ಗಮನಿಸ್ತಾ ಇರ್ಬೋದು. ಬೆಂಗಳೂರಿನ ಹೃದಯ ಭಾಗದಲ್ಲಿ ಇರುವಂತಹ ಈ ಒಂದು ಹೋಟೆಲ್ ನ್ಯೂ ಶಾಂತಿ ಸಾಗರ ಹೋಟೆಲ್ನ ದೃಶ್ಯ ನೀವು ಸಂಪೂರ್ಣವಾಗಿ ಗಮನಿಸ್ತಾ ಇರ್ಬೋದು. ಕಮರ್ಷಿಯಲ್ ಸಿಲಿಂಡರ್ನ ಎಫೆಕ್ಟು ಅಭಾವದಿಂದಾಗಿ ಹೋಟೆಲ್ಗಳು ಯಾವ ರೀತಿಯಾಗಿ ಖಾಲಿ ಆಗಿದೆ. ಯಾವಾಗಲೂ ಕೂಡ ಇಲ್ಲಿ ಗ್ರಾಹಕರು ಕೂರ್ತಾ ಇದ್ರು, ಖಾದ್ಯಗಳನ್ನು ಸೇವನೆ ಮಾಡ್ತಾ ಇದ್ರು, ತುಂಬಿ ತುಳುಕ್ತಾ ಇದ್ದಂತಹ ಹೋಟೆಲ್ ಯಾವ ಒಂದು ಪರಿಸ್ಥಿತಿಗೆ ಬಂದಿದೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ನ ಪೂರೈಕೆ ಮಾಡುವಂತಹ ನಿಟ್ಟಿನಲ್ಲಿ ಆಹಾರ ಸಚಿವರು ಆಗಿರ್ಬೋದು, ಹಾಗೆ ಹೋಟೆಲ್ ಉದ್ಯಮದ ಮಾಲೀಕರೊಂದಿಗೆ ಈಗಾಗಲೇ ಸಭೆಗಳನ್ನು ಕೂಡ ನಡೆಸಲಾಗಿರುವಂಥದ್ದು. ಆದಷ್ಟು ಬೇಗ ಈಗ ಕಮರ್ಷಿಯಲ್ ಸಿಲಿಂಡ್ರು ಒದಗಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ನೀವು ಈ ಒಂದು ಹೋಟೆಲ್ನ ಅಡಿಗೆ ಕೋಣೆಯ ದೃಶ್ಯವನ್ನು ಕೂಡ ಈಗ ನೀವು ಗಮನಿಸ್ಬೋದು. ಅಂದರೆ ಸಂಪೂರ್ಣವಾಗಿ ಯಾವುದೇ ರೀತಿಯಾದಂತಹ ಒಂದು ಕೆಲಸ ಕಾರ್ಯ ಇಲ್ಲದೆ ಈಗ ಸಿಬ್ಬಂದಿಗಳು ಸುಮ್ಮನೆ ನಿಂತಿರುವಂಥದ್ದು. ಕಮರ್ಷಿಯಲ್ ಸಿಲಿಂಡರ್ ಎಫೆಕ್ಟ್ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದನ್ನು ಕೂಡ ಈಗ ನೀವು ಗಮನಿಸ್ತಾ ಇರ್ಬೋದು. ಅಂದರೆ ಕಮರ್ಷಿಯಲ್ ಸಿಲಿಂಡರ್ ಇಲ್ಲದೆ ಇರೋ ಕಾರಣದಿಂದಾಗಿ ಈಗ ಸಾಂಪ್ರದಾಯಿಕ ಅಡಿಗೆ ಅಂದರೆ ಸೌದೆ ಒಲೆಗೆ ಮೊರೆ ಹೋಗಿರುವಂತಹ ದೃಶ್ಯವನ್ನು ಕೂಡ ಈಗ ನೀವು ಗಮನಿಸ್ತಾ ಇರ್ಬೋದು. ಈಗಾಗಲೇ ಯಾವಾಗಲೂ ಕೂಡ ಇಲ್ಲಿ ಬ್ಯುಸಿ ಇರ್ತಾ ಇದ್ರು, ಇಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳು, ಅಡಿಗೆ ಮಾಡುವಂತಹ ಸಿಬ್ಬಂದಿಗಳಾಗಿರ್ಬೋದು ಅಥವಾ ಸ್ವಚ್ಛತೆ ಮಾಡುವಂತಹ ಸಿಬ್ಬಂದಿಗಳು ಎಲ್ಲರೂ ಕೂಡ ಬ್ಯುಸಿ ಇದ್ದರು. ಆದರೆ ಇವತ್ತು ಸಂಪೂರ್ಣವಾಗಿ ಯಾರಿಗೂ ಕೂಡ ಕೆಲಸ ಇಲ್ಲದ ರೀತಿಯಲ್ಲಿ ಆಗಿದೆ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ಯುದ್ಧದ ಎಫೆಕ್ಟು ಕಮರ್ಷಿಯಲ್ ಸಿಲಿಂಡರ್ ಮೇಲೆ ಬಿದ್ದಿರುವಂತಹ ಹೊಡೆತ ಅಂತಲೇ ಹೇಳ್ಬೋದು. ಈಗಾಗಲೇ ಹೋಟೆಲ್ನ ಒಳಭಾಗದ ಸಂಪೂರ್ಣವಾದಂತಹ ದೃಶ್ಯವನ್ನು ನೀವು ಕರ್ನಾಟಕ ಟಿವಿಯ ಕ್ಯಾಮ್ರಾದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಅಂತಲೇ ಹೇಳ್ಬೋದು. ಆದರೆ ಹೋಟೆಲ್ನ ಮಾಲೀಕರು ಹೇಳುವಂಥದ್ದು, ನಮಗೆ ಈಗ ಕಮರ್ಷಿಯಲ್ ಸಿಲಿಂಡರ್ ಅಭಾವದಿಂದಾಗಿ ಇಂತಹ ಒಂದು ಪರಿಸ್ಥಿತಿ ಉಂಟಾಗಿದೆ, ಯಾವಾಗ ಸರ್ಕಾರ ಈ ಬಗ್ಗೆ ಕ್ರಮ ವಹಿಸುತ್ತೆ ಅನ್ನುವಂತಹ ಕ್ರಮವನ್ನು ವಹಿಸಿ ನಮಗೆ ಯಾವಾಗ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ನೋಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಾನೀಗ ಈ ಒಂದು ಹೋಟೆಲ್ನ ಮಾಲೀಕರನ್ನು ಕೂಡ ನಾವು ಮಾತನಾಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಎಷ್ಟು ಲಾಸ್ ಆಗಿರ್ಬೋದು ಅಂತ ಹೇಳಿ. ಅಂದರೆ ಈಗಾಗಲೇ ಯುದ್ಧ ಪ್ರಾರಂಭವಾಗಿ ಸುಮಾರು 15 ದಿನಗಳು ಮೇಲಾಗಿದೆ. ಹಾಗಿದ್ರೆ ಹೋಟೆಲ್ಗಳ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬಿದ್ದಿರ್ಬೋದು, ಎಷ್ಟು ನಷ್ಟ ಆಗಿರ್ಬೋದು, ಇದೆಲ್ಲದ ಬಗ್ಗೆಯೂ ಕೂಡ ನಾನೀಗ ಹೋಟೆಲ್ನ ಮಾಲೀಕರನ್ನು ನಾನು ಮಾತಾಡಿಸ್ತಾ ಹೋಗ್ತಿದ್ದೀನಿ. ಈಗಾಗಲೇ ಸರ್ಕಾರದೊಂದಿಗೆ ಒಂದಷ್ಟು ಸಭೆಗಳನ್ನು ಕೂಡ ಮಾಡಲಾಗಿರುವಂಥದ್ದು. ಅಂದರೆ ಅಡಿಗೆ ಮನೆಗೆ ಬಳಸುವಂತಹ ಯಾವುದೇ ರೀತಿಯಾದಂತಹ ಅಡಿಗೆನಲ್ಲಿ ಸಮಸ್ಯೆ ಆಗಿಲ್ಲ, ಹೋಟೆಲ್ಗಳಿಗೆ ಬಳಸುವಂತಹ ಕಮರ್ಷಿಯಲ್ ಸಿಲಿಂಡ್ರಿಗೆ ಈಗ ಅಭಾವ ಆಗಿದೆ. ಹಾಗಾಗಿ ಹೋಟೆಲ್ಗಳು ಖಾಲಿ ಆಗಿದೆ, ಬಿಸ್ನೆಸ್ ಡಲ್ ಆಗಿದೆ ಸಂಪೂರ್ಣವಾಗಿ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಸದ್ಯ ನಾನೀಗ ಈ ಒಂದು ನ್ಯೂ ಶಾಂತಿ ಸಾಗರ ಹೋಟೆಲ್ನ ಮಾಲೀಕರು ನಮ್ಮೊಂದಿಗಿದ್ದಾರೆ, ಅವ್ರನ್ನ ನಾನು ಮಾತನಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು, ಈಗಾಗಲೇ ಸುಮಾರು 20 ದಿನ ಕಳೆದಿದೆ ಯುದ್ಧ ಪ್ರಾರಂಭವಾಗಿ, ನಿಮ್ಮ ಹೋಟೆಲ್ ಸಂಪೂರ್ಣವಾಗಿ ಖಾಲಿ ಆಗ್ತಿದೆ. ನಮ್ಮಲ್ಲಿ ಏನು ಸರ್, ಇವಾಗ ಯಾವುದು ಐಟಮ್ಸ್ ಇಲ್ಲ, ಒಂದು ಕೆಲವು ಐಟಮ್ಸ್ ಮಾತ್ರ ಇಟ್ಟಿದ್ದೇವೆ. ಯಾಕೆಂದರೆ ಕ್ಲೋಸ್ ಮಾಡಬಾರ್ದಂತ ಒಂದು ಇದರಲ್ಲಿ ನಾವು ಇಟ್ಟಿದ್ದೇವೆ ಅಷ್ಟೇ, ಬೇರೆ ಏನಿಲ್ಲ. ಯಾವುದು ಇದರಲ್ಲಿ ಪ್ರಯೋಜನ ಇಲ್ಲ ನಮಗೆ. ಅಂದರೆ ಸಿಲಿಂಡರ್ ಇಲ್ವಾ ಅಥವಾ ನೀವೇನೋ ಸ್ಟಾಕ್ ಇಟ್ಕೊಂಡಿದ್ರೆ 1 ಅಥವಾ 2 ಎಮರ್ಜೆನ್ಸಿಗೆ? ಹೇಗೆ ಎಮರ್ಜೆನ್ಸಿಗೆ ಬಂದದ್ದಿದೆ ಅಷ್ಟೇ, ಸ್ವಲ್ಪ ಒಂದು ಅರ್ಧ ಸಿಲಿಂಡ್ರ್ ಯೂಸ್ ಮಾಡ್ತೇವೆ. ಮತ್ತು ಒಲೆ ಇದೆ,
ಅದರಲ್ಲಿ ಇದು ಮಾಡ್ತೇವೆ. ಅಂದರೆ ಬೆಂಗಳೂರಿನ ಹೃದಯ ಭಾಗ ಇದು ಚಿಕ್ಕಪೇಟೆ, ಇಲ್ಲಿ ಯಾವಾಗಲೂ ಕೂಡ ಜನ ಜಾಸ್ತಿ ಬರ್ತಾರೆ. ಇಲ್ಲಿ ನಿಮ್ಮಲ್ಲಿ ಯಾವಾಗಲೂ ಕೂಡ ಕಸ್ಟಮರ್ ಇರ್ತಾ ಇದ್ರು. ಎಷ್ಟು ಮೆನುಗಳು ಐಟಮ್ಸ್ ಇದ್ರಲ್ಲ ಸರ್ ಕಸ್ಟಮರ್ ಬರ್ತಾರೆ, ಒಂದು 2 ದಿವಸ ಬರ್ತಾರೆ, ಆಮೇಲೆ ಇಲ್ಲಿ ಏನು ಸಿಗಲ್ಲ ಅಂತ ಹೋಗ್ತಾರೆ ಅಷ್ಟೇ. ಅಲ್ಲ, ಇದು ನಿಮ್ಮ ಹೋಟೆಲ್ ಮಾತ್ರ ಅಂತಲ್ಲ, ಬಹುತೇಕ ಹೋಟೆಲ್ನ ಪರಿಸ್ಥಿತಿ ಹೇಗೆ ಆಗಿದೆ ಸರ್? ನಿಮ್ಮಲ್ಲಿ ಎಷ್ಟು ಮೆನುಗಳಿದ್ವು, ಎಷ್ಟು ಐಟಮ್ಗಳು ಮಾಡ್ತಾ ಇದ್ರಿ, ಎಷ್ಟಕ್ಕೆ ಬಂದಿದೆ ಅಂತ? ಇವಾಗ ನಮ್ಮ ಹತ್ರ ಒಂದು 10 ಐಟಮ್ಸ್ ಇರ್ಬೋದು, ಯಾವುದು ನಾರ್ತ್ ಚೈನೀಸ್ ಎಲ್ಲ ಸೇರಿ ಒಂದು 50 ಮೇಲೆ ಐಟಮ್ಸ್ ಇತ್ತು. 10 ಐಟಮ್ ಬಂದಿದೆ. 10 ಐಟಮ್ಸು ಇಲ್ಲ. ಹಾಂ, ಇದು ಮೀನು, ಇದರಲ್ಲಿ ಕೆಲವು ಐಟಮ್ಸ್ ಮಾತ್ರ ಇದೆ. ಈಗ ನೋಡಿ ಇಷ್ಟೆಲ್ಲ ಐಟಮ್ಸ್ ಇತ್ತು. ಹಾಂ, ನೀವು ತೋರಿಸೋಣ. ಹಾಂ, ಐಟಮ್ಸ್ ಪ್ರಶ್ನೆ ಅಲ್ಲ ಸರ್. ಈಗ ಹೋಟ್ಲ್ ಕ್ಲೋಸ್ ಮಾಡಿದ್ರೆ ಮತ್ತೆ ಪುನಃ ಓಪನ್ ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ. ಅದಕ್ಕಾಗಿ ನಾವು ಇದು ಇಟ್ಟಿದ್ದೇವೆ ಅಷ್ಟೇ, ಬೇರೆ ಏನಿಲ್ಲ. ಇದೆಲ್ಲ ಏನಂದ್ರೆ ಚೈನ್ ಲಿಂಕ್ ತರ. ಈಗ ಕಮರ್ಷಿಯಲ್ ಸಿಲಿಂಡರ್ ಈಗ ಬಂದಾಯ್ತು, ಬರಲಿಲ್ಲ, ಸಪ್ಲೈ ಆಗಿಲ್ಲ ಅಂತ ಹೇಳಿದ್ರೆ ಸಿಬ್ಬಂದಿಗಳ ಕೆಲಸ ಇರಲ್ಲ, ಅವರಿಗೆ ರಜೆ ಮತ್ತೆ ಅವ್ರ ಸಂಬಳ ಅದನ್ನು ನಂಬ್ಕೊಂಡಿರ್ತಾರೆ. ಅದೆಲ್ಲ ಹೇಗೆ ನಿಭಾಯಿಸ್ತೀರಾ ನೀವು, ಹೆಂಗೆ ಅಂತ? ನಿಭಾಯಿಸೋದು ಅಂದರೆ ಏನಾದರೂ ಇದ್ದರೆ ಮಾಡಬೇಕಷ್ಟೇ. ಇವಾಗದ ಪರಿಸ್ಥಿತಿಯಲ್ಲಿ ಏನು ಮಾಡಲಿಕ್ಕೂ ಆಗಲ್ಲ. ಪರ್ಯಾಯ ವ್ಯವಸ್ಥೆ ಏನಾದ್ರು ಮಾಡ್ಕೊಂಡಿದ್ದೀರಾ? ಸಾಂಪ್ರದಾಯಿಕ ಅಡಿಗೆ ಒಲೆಗಳನ್ನು, ಸೌದೆ ಒಲೆಗೆ ಏನಾದ್ರು ಹೋಗಿದ್ದೀರಾ? ಇದಕ್ಕೆ ಹೋಗಿದ್ದೇವೆ ನಾವು, ಚಾರ್ಕೋಲ್ನಲ್ಲಿ ಒಲೆ ಮಾಡಿದ್ದೇವೆ. ಅದರಲ್ಲಿ ಸ್ವಲ್ಪ ಅದಂದರೆ ಟೈಮಲ್ಲೇ ಆಗಲ್ಲ ಅದು. ಹಾಂ, ಸ್ವಲ್ಪ ನಿಧಾನ ಆಗ್ತದೆ. ಕಸ್ಟಮರ್ ಕಮ್ಮಿ ಇದ್ದಾರೆ, ಏನೋ ಮೇಂಟೈನ್ ಆಗ್ತದೆ ಅಷ್ಟೇ, ಬೇರೆ ಏನಿಲ್ಲ. ಇವಾಗ ಇದೇ ಥರ ಹೋದರೆ ನಾವು ಕ್ಲೋಸ್ ಮಾಡಬೇಕಾಗ್ತದೆ, ಬೇರೆ ಏನು ಆಲ್ಟರ್ನೇಟಿವ್ ಏನು ಮಾಡ್ಲಿಕ್ಕೆ ಆಗಲ್ಲ. ಹೋಟೆಲ್ ಉದ್ಯಮ ಸಂಘದ ಅಧ್ಯಕ್ಷರು ಕೂಡ ಮಾತಾಡ್ತಾ ಇದ್ರು ಮೊನ್ನೆ, ಕಳೆದ 2-3 ದಿನದಿಂದ 5 ದಿನಕ್ಕೆ 100 ಕೋಟಿಯಷ್ಟು ನಷ್ಟ ಆಗಿದೆ ಅನ್ನೋದು ಹೇಳಿದ್ರು. ಅಂದಾಜು ನಿಮ್ಮ ಹೋಟ್ಲಿಗೆ ಎಷ್ಟು ನಷ್ಟ ಆಗಿರ್ಬೋದು ಇದುವರೆಗೆ? 10% ವ್ಯಾಪಾರ ಆಗ್ತದೆ ಅಷ್ಟೇ, ಬೇರೆ ಏನಿಲ್ಲ. ಅಲ್ಲ, ಇದುವರೆಗೆ ಎಷ್ಟು ನಷ್ಟ ಆಗಿರ್ಬೋದು ಅಂದಾಜಲ್ಲಿ ಹೇಳೋದು? ತುಂಬ ನಷ್ಟ ಆಗಿದೆ, ತುಂಬ ನಷ್ಟ ಆಗಿದೆ. ಕೈಯಿಂದ ಆಗ್ತಾ ಇದ್ದೇವೆ ಅಷ್ಟೇ, ಬೇರೆ ಏನಿಲ್ಲ. ಏನು ಹೇಳ್ತೀರಾ ಸರ್ಕಾರಕ್ಕೆ, ಏನು ಹೇಳ್ತೀರಾ? ಈಗಾಗಲೇ ಸರ್ಕಾರದ ಸಚಿವರು ಕೂಡ ಒಂದು ಕಡೆ ಪ್ರಯತ್ನ ಪಡ್ತಾ ಇದ್ದಾರೆ, ಆದಷ್ಟು ಬೇಗ ಕಮರ್ಷಿಯಲ್ ಸಿಲಿಂಡರ್ನ ಒದಗಿಸ್ಬೇಕನ್ನೋ ನಿಟ್ಟಿನಲ್ಲಿ. ಏನು ಹೇಳ್ತೀರಾ ಸರ್ಕಾರಕ್ಕೆ? ಸರ್ಕಾರಕ್ಕೆ ಅವರು ಇದ್ರಲ್ಲ ಸರ್ ಕೊಡೋದು, ಇದ್ದರೆ ಕೊಡ್ಬೋದು. ಅವ್ರದ್ದು ಪ್ರಾಬ್ಲಮ್ ಇದೆ, ಎಲ್ಲಿ ಕೊಡಬೇಕು, ಹಾಸ್ಪಿಟಲ್ ಕೊಡಬೇಕು, ಅದೆಲ್ಲ ಆದಮೇಲೆ ಏನಾದರೂ ಉಳಿದ್ರೆ ನಮಗೆ ಸಪ್ಲೈ ಕೊಡ್ಬೋದು, ಮತ್ತೆ ಏನು ಮಾಡ್ಲಿಕ್ಕಾಗಲ್ಲ. ಕಮರ್ಷಿಯಲ್ ಸಿಲಿಂಡ್ರು ಬರುತ್ತೆ ಅನ್ನುವಂತಹ ಯೋಚನೆ ನೀವು ಇದ್ದೀರಾ, ನೀವು ನೋಡ್ತಾ ಇದ್ದೀರಾ? ದಿವಸ ಯೋಚನೆಯಲ್ಲೇ ಇದ್ದೇವೆ ಅಷ್ಟೇ, ಬೇರೆ ಏನಿಲ್ಲ. ಏನು ಹೇಳ್ತಾರೆ ಸರ್ ನೀವೇನಾದರೂ ಬುಕ್ ಮಾಡಿದಾಗ ಆಫೀಸಿಂದ? ನಾನು ಇವಾಗ ಜಸ್ಟ್ ನಾನು ಕಾಲ್ ಮಾಡಿದೆ, ಅವ್ರು ಎತ್ತಲ್ಲ, ರೆಸ್ಪಾನ್ಸ್ ಮಾಡಲಿಲ್ಲ. ಯಾಕೆಂದರೆ ಅವರಿಗೆ ಏನು ಹೇಳಬೇಕಂತ ಅವ್ರಿಗೆ ಗೊತ್ತಿರಲ್ಲ, ಅದಕ್ಕೆ ಸುಮ್ಮನೆ ಇದ್ದಾರೆ ಅಷ್ಟೇ. ಥ್ಯಾಂಕ್ ಯು. ಇದಿಷ್ಟು ಹೋಟೆಲ್ನ ಮಾಲೀಕರು ಹೇಳುವಂಥದ್ದು. ಈಗಾಗಲೇ ದೃಶ್ಯದಲ್ಲಿ ಕೂಡ ನೀವು ಗಮನಿಸ್ಬೋದು, ಸಿಬ್ಬಂದಿಗಳೆಲ್ಲರೂ ಕೂಡ ಬ್ಯುಸಿ ಇರಬೇಕಾಗಿತ್ತು, ಆದರೆ ಎಲ್ಲರೂ ಕೂಡ ಸುಮ್ಮನೆ ಇದ್ದಾರೆ. ಅಂದರೆ ಕೆಲಸ ಇಲ್ಲದ ಕಾರಣಕ್ಕಾಗಿ ಎಲ್ಲರೂ ಕೂಡ ನಿಂತಿರುವಂತಹ ದೃಶ್ಯವನ್ನು ಕೂಡ ಈಗಾಗಲೇ ನೀವು ಗಮನಿಸ್ಬೋದು. ಸುಮಾರು 15-20ಕ್ಕಿಂತ ಹೆಚ್ಚು ಜನ ಇಲ್ಲಿ ಕೆಲಸ ಮಾಡ್ತಾರೆ, ಸಿಬ್ಬಂದಿಗಳ ಕೆಲಸ ಮಾಡ್ತಾರೆ. ಅಂದರೆ ಇಲ್ಲಿ ಕ್ಲೀನಿಂಗ್ ಆಗಿರ್ಬೋದು ಅಥವಾ ಅಡಿಗೆ ಮಾಡುವಂಥದ್ದು ಆಗಿರ್ಬೋದು. ಈ ಎಲ್ಲ ಒಂದು ಸಿಬ್ಬಂದಿಗಳು ಕೂಡ ಈಗ ಅಂದರೆ ಕೆಲಸ ಇಲ್ಲದೆ ನಿಂತಿರುವಂತಹ ದೃಶ್ಯವನ್ನು ಕೂಡ ಈಗ ನಾವು ಗಮನಿಸ್ತಾ ಇರ್ಬೋದು. ಬರೀ ಈ ಒಂದು ನ್ಯೂ ಶಾಂತಿಸಾಗರ ಹೋಟೆಲ್ ಮಾತ್ರ ಅಲ್ಲ, ಬೆಂಗಳೂರಿನ ಬಹುತೇಕ ಹೋಟೆಲ್ನ ಪರಿಸ್ಥಿತಿನೂ ಕೂಡ ಇದೇ ರೀತಿಯಾಗಿ ಇರುವಂಥದ್ದು. ಕರ್ನಾಟಕ ಟಿವಿ ರಿಯಾಲಿಟಿ ಚೆಕ್ ಮಾಡ್ತಾ ಇರುವಂಥದ್ದು. ರಿಯಾಲಿಟಿ ಚೆಕ್ನಲ್ಲಿ ಏನು ಸಂಪೂರ್ಣವಾದಂತಹ ಹೋಟೆಲ್ನ ಪ್ರೆಸೆಂಟ್ ಚಿತ್ರಣ ನಾವು ನಿಮಗೆ ತೋರಿಸಿದ್ದೀವಿ. ಹಾಗೆಯೇ ಏನು ಸರ್ಕಾರ ಒಂದು ರೀತಿಯಾಗಿ ಕಮರ್ಷಿಯಲ್ ಸಿಲಿಂಡರ್ನ ಒದಗಿಸುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆಯುವಂಥದ್ದು ಅಥವಾ ಯಾವ ರೀತಿಯಾಗಿ ಅಂದರೆ ಪ್ರತಿನಿತ್ಯ ಯಾವ ರೀತಿಯಾಗಿ ಸಿಲಿಂಡರ್ನ ಪೂರೈಕೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಿದೆ. ಈಗ ಬಹುತೇಕ ಎಲ್ಲ ಹೋಟೆಲ್ಗಳು ಕೂಡ ಮಾಲೀಕರು ಕೂಡ ಎದುರು ನೋಡ್ತಾ ಇದ್ದಾರೆ, ಯಾವಾಗ ನಮಗೆ ಕಮರ್ಷಿಯಲ್ ಸಿಲಿಂಡರ್ ಒದಗಿಸ್ತಾರೆ, ಯಾವಾಗಲೂ ಸಪ್ಲೈ ಬರುತ್ತೆ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಎದುರು ನೋಡ್ತಾ ಇದ್ದಾರೆ. ಕಾದು ನೋಡಬೇಕು. ಎಂದಿನಂತೆಯೇ ಹೋಟೆಲ್ಗಳು ಅಂದರೆ ಯಾವಾಗಲೂ ಕೂಡ ಇರುವಂತಹ ಹಾಗೆ ಹೋಟೆಲ್ಗಳು ರನ್ನಿಂಗ್ ಆಗುತ್ತಾ ಅಥವಾ ಕಮರ್ಷಿಯಲ್ ಸಿಲಿಂಡರ್ ಬರುತ್ತಾ ಅನ್ನುವಂಥದ್ದನ್ನು ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.